ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025 ಜನವರಿ ತಿಂಗಳದ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಹಾಗಾದರೆ ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿ ಯೋಗಗಳು ಸಿಗತ್ತೆ ಹೇಳ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಕಷ್ಟ ನಷ್ಟಗಳಲ್ಲಿ ಬಳಲುತ್ತಿದ್ದೀರಿ. ಹಾಗಾದರೆ ಜನವರಿ ತಿಂಗಳಲ್ಲಾದರೂ ಒಂದು ಯೋಗ ನಿಮಗೆ ಸಿಗುತ್ತೆ ಹೇಳತಕ್ಕಂಥದ್ದು ಕೂಡ ಹೇಳುತ್ತೆ. ನವಾಂಶ ಯೋಗ ಹೇಳತಕ್ಕಂಥದ್ದು ಜನವರಿ ತಿಂಗಳಲ್ಲಿ ಭಾಳ ವಿಶೇಷವಾಗಿ ಧನಯೋಗ ಹೇಳತಕ್ಕಂಥದ್ದು. ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ ನಿಮಗೆ ಕೈಗೆ ಸೇರುತ್ತೆ. ಸುಮಾರು 8-10 ವರ್ಷಗಳ ಕಾಲ ಸುದೀರ್ಘವಾಗಿ ವ್ಯವಹಾರ ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿ ಆಗ್ತಾ ಇರತಕ್ಕಂಥದ್ದು. ಅಷ್ಟೇ ಅಲ್ಲ, ಕೋರ್ಟು ಕಚೇರಿ ತಕರಾರು ವಿರೋಧಿಗಳನ್ನು ಜಯಿಸ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಿಮಗೆ ಶುಭವಾಗತ್ತೆ, ಶುಭಯೋಗ ಹೇಳತಕ್ಕಂಥದ್ದು. ಹಾಗೆ ಇದರ ಜೊತೆಗೆ ನಿಮಗೆ ಅನೇಕ ದಿನಗಳಿಂದ ಒಂದು ಕನಸಿರುತ್ತೆ. ನಿಮ್ಮದೇ ಆದಂಥ ಒಂದು ಜೀವನವನ್ನು ರೂಪಿಸಿಕೊಳ್ಳಬೇಕು, ನಿಮ್ಮದೇ ಆಗಿರ್ತಕ್ಕಂಥ ಒಂದು ಯೋಗ ಲಭಿಸಬೇಕು, ನಿಮ್ಮದೇ ಆಗಿರ್ತಕ್ಕಂಥ ಒಂದು ಕನಸನ್ನು ನನಸು ಮಾಡ್ಕೊಳ್ಬೇಕು ಹೇಳ್ತಕ್ಕಂಥದ್ದು. ಲಕ್ಷ ಕೋಟಿಗಟ್ಟಲೆ ಹಣ ಸಂಪಾದನೆಯನ್ನು ಮಾಡಬೇಕು ಹೇಳ್ತಕ್ಕಂಥದ್ದು. ಇಂತಹ ಒಂದಷ್ಟು ಹಲವು ಸಮಸ್ಯೆಗಳಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದವರಿಗೆ ಜನವರಿ ತಿಂಗಳಲ್ಲಿ ತುಂಬ ಲಾಭದಾಯಕವಾಗಿರುತ್ತೆ, ತುಂಬ ಸಂತೋಷಕರವಾಗಿ ತೃಪ್ತಿದಾಯಕವಾಗಿ ಇರುತ್ತೆ ಅಂತ ಕೂಡ ಹೇಳುತ್ತೆ. ಹಾಗೆ ಇದರ ಜೊತೆಗೆ 10ನೇ ಮನೆ ಏನಾಗತ್ತೆ, ನಿಮಗೆ ಕರ್ಮಾಧಿಪತಿ ಯೋಗ ಹೇಳತಕ್ಕಂಥದ್ದು. ಎಲ್ಲ ಒಂದು ಕಡೆ ನಿಮ್ಮ ಕುಟುಂಬದಲ್ಲಿ ಅತೃಪ್ತಿದಾಯಕವಾಗಿರ್ತಕ್ಕಂಥ ಜೀವನ, ಅತೃಪ್ತಿದಾಯಕವಾಗಿರ್ತಕ್ಕಂಥ ಬದುಕು, ಸಮಾಧಾನ ಇರುವುದಿಲ್ಲ ಹೇಳತಕ್ಕಂಥದ್ದು ಅತೃಪ್ತಿದಾಯಕವಾಗಿರುತ್ತೆ. ನಿಮ್ಮ ಸಂಸಾರವೂ ಕೂಡ ಒಂದಷ್ಟು ಅತೃಪ್ತಿದಾಯಕವಾಗಿರುತ್ತೆ. ಮಕ್ಕಳ ವಿದ್ಯಾಭ್ಯಾಸದ ಕೊರತೆಗಳು, ಮಕ್ಕಳ ವಿವಾಹಾದಿ ಕೊರತೆಗಳು ಉಂಟಾಗುತ್ತೆ. ನಿಮ್ಮ ಮಕ್ಕಳು ಚೆನ್ನಾಗಿ ಓದಿರ್ತಾರೆ, ರೂಪವಂತರಾಗಿರ್ತಾರೆ, ಗುಣವಂತರಾಗಿರ್ತಾರೆ, ಅದೃಷ್ಟವಂತರು ಕೂಡ ಆಗಿರ್ತಾರೆ. ಆದರೆ ಯಾಕೋ ಅವರ ಒಂದು ಸಂಸಾರದ ಬದುಕು ಕುಟುಂಬದಲ್ಲಿ ನೆಮ್ಮದಿಯನ್ನು ತರ್ತಾ ಇಲ್ಲ ಹೇಳತಕ್ಕಂಥದ್ದು ಕೂಡ ಸೂಚಿಸುತ್ತೆ. ಇಲ್ಲಿ ಕರ್ಮಾಧಿಪತಿ ಯೋಗ ಹೇಳತಕ್ಕಂಥ ಒಂದು ಕರ್ಮ ನಿಮ್ಮನ್ನು ಸದಾ ಕಾಡಿಸ್ತಾ ಇರುತ್ತೆ. ಋಣಬಾಧೆ ಯೋಗವು ಕೂಡ ನಿಮಗೆ ಕಾಡಿಸ್ತಾ ಇರತಕ್ಕಂಥದ್ದು. ಹಾಗೆ ಧಾನ್ಯಗಳ ವ್ಯವಹಾರ ಕ್ಷೇತ್ರ ಇರಬಹುದು. ಕೃಷಿಕರಿಗೆ ಹೊಸದಾಗಿ ಕೃಷಿಯ ಬಗ್ಗೆ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು, ಕೃಷಿ ಸಂಬಂಧಪಟ್ಟಂಥ ಬಿತ್ತನೆ ಬೀಜ ಇರಬಹುದು, ಗೊಬ್ಬರ ಇರಬಹುದು, ಅದಕ್ಕೆ ಸಂಬಂಧಪಟ್ಟಂಥ ಔಷಧ ಉಪಚಾರಗಳಿರಬಹುದು. ಇದೆಲ್ಲವೂ ಕೂಡ ನಿಮಗೆ ಯೋಗವನ್ನು ತಂದು ಕೊಡುತ್ತೆ ಹೇಳ್ತಕ್ಕಂಥ ವ್ಯವಹಾರ ಕ್ಷೇತ್ರದಲ್ಲಿ ಧನಲಾಭವೂ ಕೂಡ ಉಂಟಾಗತ್ತೆ. ಹಾಗೆ ಹೊಸ ಐಡಿಯಾಲಜಿ ಹೇಳ್ತಕ್ಕಂಥದ್ದು, ಒಂದು ಟೆಕ್ನಾಲಜಿ ಪ್ರಕಾರವಾಗಿ ಒಂದು ಐಡಿಯಾಲಜಿ ಹೇಳ್ತಕ್ಕಂಥದ್ದು ಕೂಡ ನಿಮಗೆ ಸಿಗಲಿದೆ ಹೇಳ್ತಕ್ಕಂಥ ವ್ಯವಹಾರದಲ್ಲಿ. ಅಷ್ಟೇ ಅಲ್ಲ, ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಹೊಸ ಉದ್ಯೋಗದ ಒಂದು ತರಬೇತಿ ಪಡಿತಕ್ಕಂಥದ್ದು, ಉದ್ಯೋಗದ ಬಗ್ಗೆ ಸ್ಟಡಿಯನ್ನು ಮಾಡ್ತಕ್ಕಂಥದ್ದು, ಉದ್ಯೋಗದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಒಂದು ಕಾಂಪ್ರಮೈಸ್ ಆಗತಕ್ಕಂಥದ್ದು ಅಥವಾ ಅದರ ಇನ್ಫಾರ್ಮೇಷನ್ ಪಡೆದು ಸ್ಟಡಿ ಮಾಡ್ತಕ್ಕಂಥದ್ದು, ಹೀಗೆ ಒಂದು ಹೆಚ್ಚಿನ ವಿಷಯಗಳನ್ನು ಮಾಡ್ತಕ್ಕಂಥದ್ರಲ್ಲಿ ಲಾಭ ಆಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ತುಂಬ ಯೋಗ ಚೆನ್ನಾಗಿದೆ ಹೇಳತಕ್ಕಂಥದ್ದು. ಅಷ್ಟೇ ಅಲ್ಲ ವೀಕ್ಷಕರೇ, ಇನ್ನು
ದೇವತಾ ದರ್ಶನವೂ ಕೂಡ ಇದೇ ಹೇಳತಕ್ಕಂಥದ್ದು. ದೇವತಾ ದರ್ಶನ ಭಾಗ್ಯ, ಗುರುವಿನ ದರ್ಶನ ಭಾಗ್ಯ, ಗುರುವಿನ ಯೋಗ ಅಳತಕ್ಕಂಥದ್ದು ಅಷ್ಟೇ ಅಲ್ಲ, ನಿಮ್ಮ ಹಣ ವ್ಯವಹಾರ ಕ್ಷೇತ್ರದಲ್ಲಿ ದ್ವಿಗುಣ ಲಾಭವನ್ನು ತಂದು ಕೊಡುತ್ತಾ ಇರುತ್ತೆ ಅಂತೂ ಕೂಡ ಇರುತ್ತೆ. ವೀಕ್ಷಕರೇ, ನಿಮ್ಮ ಜಾತಕದಲ್ಲಿ ನವಾಂಶ ಯೋಗ, ರಾಜಯೋಗ ಇತ್ಯಾದಿಗಳನ್ನು ನೋಡಿದರೆ ವೈಯಕ್ತಿಕವಾಗಿ ಜಾತಕಗಳನ್ನು ಪರಿಶೀಲನೆ ಮಾಡಿಕೊಂಡ್ರೆ ಕೂಡ ಸೂಕ್ತವಾಗಿ ತಿಳ್ತಕ್ಕಂಥದ್ದು. ನಿಮ್ಮ ಡೇಟ್ ಆಫ್ ಬರ್ತು, ಹುಟ್ಟಿದ ಸಮಯ ನಿಖರವಾಗಿ ಇಲ್ಲದೇ ಇರೋಂಥ ಸಂದರ್ಭದಲ್ಲಿ ನಿಮ್ಮ ಭಾವಚಿತ್ರ, ನಿಮ್ಮ ಹೆಸರು, ವಯಸ್ಸು ಕೂಡ ನಮಗೆ ವಾಟ್ಸಪ್ ಮೂಲಕ ಕಳಿಸಿ, ನಾವು ಅದಕ್ಕೆ ಏನೆಂಬುದನ್ನು ತಿಳಿಸ್ತೇವೆ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.